ಕೊಡ್ಲಿ ಕರಿ ಕಾಳನೆ ಅಲ್ಲ. ಯದಾ ಯದಾ ಈ ಧರ್ಮಸ್ಯ ಭವತಿ ಭಾರತ ಧರ್ಮಸ್ಯ ತದಾತ್ಮನಂ ಪರಿತ್ರಾಣಾಯ ಸಾಧೂನಂ ವಿನಾಶಾಯ ಚತುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಕರ್ಮಯಾಮಿ ಯುಗೆ ಯುಗೆ. ಅಸಾಧ್ಯ ಸಾಧಕ ಸ್ವಾಮಿ ಅಸಾಧ್ಯ ತವಕ್ಕಿಂ ವದ ರಾಮದೂತ ಕೃಪಾ ಸಿಂಧು ಮತ್ ಕಾರ್ಯ ಸಾಧ್ಯ ಪ್ರಭುವೇ. ನಿನ್ನ ಪಾರಿಗೆ ಸ್ವಾಮಿ. ಮನೆಯಲ್ಲಿ ಗೌಡ್ರಿಲ್ಲವೇ? ಇದ್ದಾರೆ ಬಣ್ಣ ಸಾಬ್ರೆ. ಗೌಡ್ರೆ ಗೌಡ್ರೆ, ಹೊಸದಾಗಿ ಬಂದ ಇನ್ಸ್ಪೆಕ್ಟರ್ ನಿಮ್ಮನ್ನು ಕಾಣಬೇಕೆಂದು ಬಂದಿದ್ದಾರೆ. ಹೊಸದಾಗಿ ಬಂದಿರೋ ಇನ್ಸ್ಪೆಕ್ಟರ್. ನನ್ನ ನಳಿಯಂದಿರು ಇನ್ಸ್ಪೆಕ್ಟರ್ ರವಿ ಅವರು. ಬನ್ನಿ ಸಾಹೇಬ್ರೆ, ಕುಳಿತುಕೊಳ್ಳಿ ಬನ್ನಿ. ಇರಲಿ ಇರಲಿ. ಮಾವನ ಮನೆ ಎಂದರೆ ನನ್ನ ಮನೆ ಇದ್ದಾಗೆ. ಹಾಗೆ ಎಲ್ಲರೂ ಕ್ಷೇಮ ತಾನೇ? ತಮ್ಮಂತಳಿಯಂದಿರು ನನ್ನ ಬಲಗೈಯ ಬಂಟನಾಗಿರುವಾಗ ನನ್ನ ಕ್ಷೇಮಕ್ಕೆ ಏನು ಕೊರತೆ ಸಾಹೇಬರೇ? ಇವನು ನನ್ನ ಮಿಲ್ ಮ್ಯಾನೇಜರ್ ನಾಗರಾಜ್ ಅಂತ. ಈತ ನನಗೋಸ್ಕರವಾಗಿ ತನ್ನ ಜೀವನವನ್ನೇ ಮುಡುಪಿಟ್ಟಿರುವ ನನ್ನ ಗೆಳೆಯ ತಲಾಟಿ ರಂಗನಾಥ್ ಅಂತ. ಈತ ಗೌಡರ ರೋಷ ದೋಷಕ್ಕೆ ಕಣ್ಣು ಹಾಕಲು ಬಂದಿರುವ ಪುಣ್ಯಗಳ ಕಣ್ಣನ್ನೇ ಕಿತ್ತಿ ಅಣ್ಣ ಹಾಕಿದ ತಡೆಯ ಪ್ರಾಣವನ್ನು ಕ್ಷಣ ಕಾಲ ಕಾಪಾಡುವ ನನ್ನ ಬಲಗೈಯ ಬಂಟ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅದೇನೋ ಬರ್ಲಿಕ್ಕೆ ಹೇಳಿದ್ರಂತೆ? ಬರಲಿಕ್ಕೆ ಹೇಳಬೇಕಾಗಿದೆ ಇನ್ಸ್ಪೆಕ್ಟರ್. ನೀನು ಬೇರೆ ಯಾರು ಅಲ್ಲ,
ನನ್ನ ಸೋದರ ಅಳಿಯ, ನೀನು ನಾನು ಹೇಳಿದಂಗ ಕೇಳಿದರೆ ಹಣ್ಣಿನಿಂದಲೇ ನಿನ್ನ ಮಣಿ ಕಟ್ಟಿ ಬಿಡುತ್ತೇನೆ. ಏನಂತೀಯ ಇನ್ಸ್ಪೆಕ್ಟರ್? ನೋಡ್ರಿ, ಹೌದು, ಆ ದೊಡ್ಡ ರೈತನೆನಿಸಿಕೊಂಡಿರುವ ಸಿವ್ಯನ ಗೂಡಿಗೆ ಬೆಂಕಿ ಇಟ್ಟಿರುವ ವ್ಯಕ್ತಿ ಬೇರೆ ಯಾರು ಅಲ್ಲ ಇನ್ಸ್ಪೆಕ್ಟರ್, ನಾನೇ. ಹೌದು, ಈ ಕೇಸಿಗೆ ಕೈ ಮುಚ್ಚಿ ಹಣ ಕೊಡುತ್ತೇವೆ. ಕಣ್ಣು ಮುಚ್ಚಿ ಕೇಸನ್ನು ಕಿತ್ತಾಕಿದ್ರು. ಇದು ನಮ್ಮದು ಅಂತ ಯಾರಿಗೂ ಗೊತ್ತಾಗಬಾರದು. ಇವತ್ತಿನಿಂದ ನೀವು ನಮ್ಮ ಕೇಸಿ ಕೈ ಚಾಚಿದ್ರ ಬಾಧ್ಯದ ಕೈ ತಗೊಳಕ್ ನಿಮ್ಮ ಪುರುಷತ್ ಸೈ ಸಿಗುದಿಲ್ರಿ. ಪ್ರಾಣಕ್ಕೆ ಹೆದರಿ ಈ ಕೇಸನ್ನು ಬಿಡುತ್ತೇನೆ ಎಂದು ನೀವು ಹಿಂಜರಿದ ನಿಮ್ಮ ಪ್ರಾಣ ರಕ್ಷಣೆಗೆ ಈ ಪಟ್ಟಿ ಕಾಳ ಸದಾ ಸಿದ್ಧನೆಂದು ತಿಳಿಯಿರಿ. ನಾವು ಮಾಡಿದ ಕೆಲಸ ಸಿದ್ಧಿಯಾಗಿ ಮಾಡಿದರೆ ಸದ್ದಿಲ್ಲದೆ ಈ ಕರ್ನಾಟಕದ SP ಆಗುತ್ತೀರಿ. ಇಷ್ಟೊಂದು ನೀವು ನನ್ನನ್ನು ಬೆಂಬಲಿಸುತ್ತಿರುವಾಗ ನಾನೇಕೆ ನಿಮ್ ಕೈ ಬಿಡಲಿ? ಮೊದಲೇ ಆ ಕೇಸು ಯಾರ್ದಂತ ನನಗೆ ಗೊತ್ತೇ ಇಲ್ಲ. ಹಾಗೆ ಅದನ್ನು ಕಿತ್ತಾಕಿ ಬಿಡುತ್ತೇನೆ. ಓಕೆ ಓಕೆ ಇನ್ಸ್ಪೆಕ್ಟರ್, ಓಕೆ. ತಲಾಟಿ, ಇನ್ಸ್ಪೆಕ್ಟರ್ಗೆ ಶುಭ ದಿನದ ಶುಭ ವಾರ್ತೆದೊಂದಿಗೆ ಅಡ್ವಾನ್ಸ್ ಚೆಕ್ ಬರೆದು ಕೊಡು. ಆಯ್ತ್ರಿ, ಎಷ್ಟು ಬರಿಲ್ರಿ? ನಿನಗೆ ಎಷ್ಟು ಬೇಕು ಅಷ್ಟು ಬರೆದು ಕೊಡು. 100 ಕುರಿ ಬರೀತಿ ನೋಡ್ರಿ. ಕಿಸದ ಮಳಿ ಇಟ್ಟಾನ ಕೈ ಚೂಸ್ತೇನೆ. ಏ ತಲಾಟಿ, 5 ಲಕ್ಷ ಯಾಕೋ, 10 ಲಕ್ಷ ಕೊಟ್ಟು ಕಳಿಸ್ಬಿಡು ಹೋಗ್ಲಿ. ಇನ್ಸ್ಪೆಕ್ಟರ್, ನೀನು ಕೇಳಿದಷ್ಟು ಹಣ ಕೊಡುವುದು ನನ್ನ ಕೆಲಸ. ನಾನು ಹೇಳಿದಂಗ ಕೆಲಸ ಮಾಡಿಕೊಂಡು ಹೋಗುವುದು ನಿನ್ನ ಕೆಲಸ. ಇದಕ್ಕೇನಾದರೂ ತಪ್ಪಿ ನಡೆದರೆ ಈ ನಿನ್ನ ಕಾಕಿ ಪಟ್ಟಿನ ಉಳಿದಲ್ಲ, ನೀನು ಉಳಿದಲ್ಲ. ಇದೇ ನಮ್ಮೆಲ್ಲರ ಕೊನೆಯ ಮಾತು. ಬಿತ್ತಿದ ಬೀಜ ಆ ಬೀಜ ಕೊಡುವ ಸಸಿಯೇ ಹುಟ್ಟಬೇಕು ಹೊರತು ಬೇರೆ ಗಿಡ ಹುಟ್ಟೋದಿಲ್ಲ ಗೌಡ್ರಿ. ಮಾವನೆನಿಸಿಕೊಂಡ ನಿನ್ನ ನಿರ್ಧಾರವೇ ನನ್ನ ನಿರ್ಧಾರ. ಆ 7 ಹಳ್ಳಿಯ ಒಡೆ ನೆನೆಸಿಕೊಂಡ ನಿನ್ನ ಶ್ರೀಲಕ್ಷ್ಮಿಯ ವರದ ಹಸ್ತ ಸದಾ ನನ್ನ ಮಸ್ತಕದ ಮೇಲೆ ಇರ್ತದಂದರೆ ನನ್ನ ಭಾಗ್ಯ ತಾನೇ. ಗೌಡ್ರಿ, ನಾನಿನ್ನು ಬರ್ತೇನೆ. ಗೌರಿ, ಭಾಗಿ ವ್ಯಕ್ತಿ ಅಂತೂ ನಮ್ಮ ವಶಕ್ಕೆ ಬಿತ್ತು. ಇನ್ನು ಪ್ರಸಂಗ ಬಿದ್ದರೆ ಕಾದಿ ಯಜಮಾನರೇ ನೀವೇ ಆಗಿಬಿಡುವಂತೆ. ಪ್ರಸಂಗ ಬಿದ್ದರಲ್ಲೋ ಕೈಲಾಸದಲ್ಲಿರುವ ಪರಶಿವನ ಯಜಮಾನ ಕೂಡ ನಾನಾಗಿ ಬಿಡುತ್ತೇನೆ. ಆದರೆ ನಿನ್ನಂತ ಗೆಳೆಯನ ಸಹಕಾರ ಅಗತ್ಯ ನನಗೆ ಬೇಕಾಗಿದೆ. ನೋಡಿ, ಜಾತಿ ಮತಗಳಲ್ಲಿ ನಾವು ಇಬ್ಬರು ಬೇರೆಯಾಗಿದ್ದರು ನಾವು ಒಂದೇ ತಾಯಿಯ ಮಕ್ಕಳೆಂದು ತಿಳಿಯಿರಿ. ಕೂಲಿ ಯಜಮಾನನೆಂಬ ಬೇರೆ ನಿಮಗಿದ್ದರೆ ನಾವು ನಿಮ್ಮ ಸಹೋದರನೆಂದು ತಿಳಿಯಿರಿ. ಒಟ್ಟಾರೆ ಒಗ್ಗಟ್ಟಿನಿಂದ ನಡೆಯುತ್ತಿರುವ ಈ ನಮ್ಮ ಸಂಸಾರದಲ್ಲಿ ಯಾವ ನಾನು ಕಣ್ಣು ಹಾಕಿ ಕೈ ನೀಡುವ ಕೆಲಸ ಮಾಡಿದ್ದಾದರೆ
ದೇವರನ್ನು ಅದೇ ಬೆಂಕಿ ಹಾಕಿ ಸೊಟ್ಟು ಭಸ್ಮ ಮಾಡಿರ ಅಂತ ನಂಬಿಕೆ ತಾನೇ. ನಂಬಿದೆ ನಗರಾಜ್, ನಂಬಿದೆ. ಇಂದಿನಿಂದ ನೀನು ನನ್ನ ಗೆಳೆಯ. ತಲಾಟಿ ಚೆಕ್ ತೆಗೆದುಕೊಂಡು ಬಾ. ಅಡ್ವಾನ್ಸ್ ಹಣವನ್ನು ತೆಗೆದುಕೊಂಡು ಆಳುಗಳು ಪೇಮೆಂಟ್ ಮಾಡಿ ಶೇಂಗಾ ಕಡದಿಗೆ ಹೋಗೋ. ಆಯ್ತು ನೋಡ್ರಿ, ನಾನು ಬರ್ತೇನೆ. ದೊಡ್ಡ ರೈತರೆನಿಸಿಕೊಂಡು ಗುಡ್ಡದ ಗಾರವಾಗಿ ಬೆಳೆದಿರೋ ಬಡ್ಡಿ ಮಗ ಶಕ್ತಿ ಏನಾದರೂ ನಮ್ಮ ತಂಟೆಗೆ ಬಂದನೆಂದರೆ ಅಂಗಾಂಗುಳ ಕಂಕಣ ಕುಲಿಯನ್ನು ಹಲ್ಲೆ ನಾಯಿಗರಿಗೆ ವಿಸಾಕಿ ಬಂದುಬಿಡು ಹೋಗೋ. ಹಬ್ಬಳಿ ಆದರೆ ಅವನ ರುಂಡವನ್ನು ಕಡೆದು ಅವನ ಮಾಂಸ ನರಿ ನಾಯಿಗಳಿಗೆ ಹಾಕಿ ಬಿಡ್ತೀನಿ ಗೌಡ್ರೆ. ನಮಸ್ಕಾರ ಮಾಡ್ತೇನ್ರಿ ಧನಿ ಅವ್ರಿಗೆ. ಓಹೋ, ದೊಡ್ಡ ರೈತನೆನಿಸಿಕೊಂಡಿರೋ ಮಾನ್ಯ ಶಿವಪ್ಪನವರು. ಬಾ ಶಿವ, ಕುಳಿತುಕೊಳ್ಳಬಾ. ಗೌಡ್ರ ಎಲ್ರಿ ಗೌಡ್ರ ಇರ್ಲಿ. ಆ ಶಿವ, ಬಂದ ವಿಷಯ ಗೌಡ್ರೆ ವಿಷಯ ವಿಪರೀತಕ್ಕೆ ಇಳಿದು ಹೋಗಿದೆ ಗೌಡ್ರೆ. 8,000 ಕಿಮ್ಮತ್ತಿಗೆ ಬೆಲೆ ಬಾಳಿತಲ್ಲದೆ ಈ ವರ್ಷದ ಬೆಳೆಗಾಲದ ಸ್ಪರ್ಧೆಯಲ್ಲಿ ವಿಜಯ ಸಾಧಿಸಿದ ನನ್ನ ಜೋಳದ ಗುಡಿಗೆ ಯಾರು ಸದ್ದಿಲ್ಲದೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ದಾರೆ ದನಿ. ಅಂದಿನಿಂದ ಇಂದಿನವರೆಗೂ ಅವರ ಸುಳಿವೇ ಸಿಕ್ಕಿಲ್ಲ. ದೊಡ್ಡ ರೈತರಾದ ತಾವು ಇದಕ್ಕೆ ಕ್ರಮಬದ್ಧವಾಗಿ ಕೆಲಸ ಮಾಡುತ್ತೀರೆಂದು ತಮ್ಮಲ್ಲಿ ನಂಬಿ ಬಂದಿದ್ದೇನೆ ಗೌಡ್ರೆ. ಆ ಶಿವ, ಈಗಾಗಲೇ ಪರಿಹಾರ ನಿಧಿ ನಾನು ಕೊಡಿಸುವಂಗ ಮಾಡಿದ್ದೇನೆ ಶಿವ. ನೀನೇನು ಚಿಂತಿಸುವ ಅವಶ್ಯಕತೆನೇ ಇಲ್ಲ. ಜಿಲ್ಲಾಧಿಕಾರಿಗೆ ಇನ್ಸ್ಪೆಕ್ಟರ್ಗೆ ಮನವಿ ಸಹಿತ ಮಾಡಿದ್ದೇನೆ. ಅಷ್ಟೇ ಅಲ್ಲ ಶಿವ, ಆ ನಿನ್ನ ಊರಿಗೆ ಬೆಂಕಿ ಇಟ್ಟು ಕೆಟ್ಟ ಹುಳ ಯಾವುದೇ ಇದ್ದರೂ ತಕ್ಷಣ ಅರೆಸ್ಟ್ ಮಾಡಂತ ಹೇಳಿ SP ಸಾಹೇಬರಿಗೆ ಕೂಡ ಮನವಿ ಮಾಡಿದ್ದೇನೆ ಶಿವ. ತಾವೆಂತ ಪುಣ್ಯವಂತರು ಗೌಡ್ರೆ. ನಾನು ತಮಗೆ ವಿಷಯ ತಿಳಿಸದೇ ಇದ್ದರು ನನ್ನ ಕೆಲಸ ಮಾಡ್ಲಿಕ್ಕತ್ತಿದ್ರಲ್ಲ, ನಿಮಗೆ ದೇವರೆನ್ನಲು ದೇವ ಮಾನವರೆನ್ನಲು ನನಗೊಂದು ತಿಳಿಯದಾಗಿದೆ. ಬಡವರ ಬಗ್ಗೆ ನೀವು ಶ್ರಮಿಸುತ್ತಿರುವ ಕಾರ್ಯ ನೋಡಿ ಆ ಭಗವಂತ ಸದಾ ಕಾಪಾಡಲೆಂದು ಆ ದೇವರಲ್ಲಿ ಕೇಳ್ಕೊಂತೇನೆ. ಶಿವ, ಇಷ್ಟೆಲ್ಲ ಈ ಊರಿನ ಬಡವರಿಗೆ ನಾನು ಒಳ್ಳೆ ಕೆಲಸ ಮಾಡಿದರೆ ಈ ಊರಿನ ಬಡವರು ನನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ. ಬಡವರಿಗೆ ಬೆಲೆ ಇಲ್ಲದ ಈ ಸಮಾಜದಲ್ಲಿ ಹೆಂಗಿದ್ದ ಬಡವರು ಮುಂದೆ ಬರಲೆಂತೇಳಿ ಈ ಸಮಾಜದ ಜ್ಯೋತಿ ನಾನು ಹೊಡೆದಾಡಿದರೆ ಈ ಊರಿನ ಬಡವರಂತೂ ನನ್ನ ಬಗ್ಗೆ ಬಹಳ ತಪ್ಪಾಗಿ ತಿಳಿದುಕೊಳ್ತಾರೆ ಶಿವ. ಅಷ್ಟೇ ಅಲ್ಲ ಶಿವ, ನಿನ್ನ ತಮ್ಮ ಅಂತೂ ಈ ವಿಷಯದಲ್ಲಿ ಬಹಳ ನನ್ನನ್ನು ವಿರೋಧನೆ ಮಾಡುತ್ತಿದ್ದಾನೆ. ಆದರೂ ನಿನ್ನ ಮುಖ ನೋಡಿ ನಾನು ಅವನನ್ನು ಸುಮ್ಮನೆ ಜೀವಂತವಾಗಿ ಬಿಟ್ಟಿದ್ದೇನೆ ಶಿವ. ಅವನಿಗೆ ಸರಿಯಾಗಿ ಮನೆಯಲ್ಲಿ ತಿದ್ದಿ ಬುದ್ಧಿ ಹೇಳ. ಗೌಡ್ರ, ಏನು ಅರಿಯದ ನನ್ನ ತಮ್ಮನ ಮಾತು ನೀವು ಹಚ್ಕೋಬೇಡ್ರಿಯಪ್ಪ. ನಾನು ಅವನಿಗೆ ಸರಿಯಾಗಿ
ತಿದ್ದಿ ಬುದ್ಧಿ ಹೇಳ್ತೀನಿ. ಹೃದಯದಾಗ ಅಷ್ಟೇ ಯಾಕೆ ಶಿವ, ಇನ್ನು ಮೇಲೆ ಪಾದದಿಂದ ನೆತ್ತಿವರೆಗೆ ಹೋಗ್ತೈತಿ. ಬುದ್ಧಿ ಹೇಳಕ್ ಹೋದ್ರೆ ಗುದ್ದಾಡ್ತೀನಿ ಅನ್ನೋ ಜನಕ್ಕೆ ಏನು ತಿದ್ದಿ ಹೇಳ್ತು ತಮ್ಮ. ಮೊದಲ ನಾವು ಅದ್ರ ಮನುಷ್ಯರು ಏನೂ ತಿಳಿಲ್ಲದ ಕಡೆಗೆ ಎದಿಗೆರ ಒದ್ದು ಹೋಗ್ತಾರ ನಮಗ. ಕುಲಕರ್ಣಿ ಅವರೇ, ಓದ್ದರು ಆಗಲಿ ಇಲ್ಲವೇ ಬುದ್ಧಿದರು ಆಗಲಿ, ಹಿರಿಯರಾದ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ಹಾ ನೋಡ್ರಿ, ಬಂದ ವಿಷಯ ಮರ್ತೇ ಬಿಟ್ಟಿದ್ದೆ. ಕೈಗೆ ಬಂದ ಬೆಳೆಯೆಲ್ಲ ಮಣ್ಣು ಪಾಲಾಗಿ ಹೋಯ್ತು. ಕೊಡತಕ್ಕ ಹಣದ ವ್ಯವಹಾರವೆಲ್ಲ ಹಾಗೆ ಉಳಿದು ಬಿಟ್ಟಿದೆ. ನೀವೀಗ ನನಗೆ 10,000 ಹಣ ಕೊಟ್ಟು ನನ್ನ ಮುಂದಿನ ಬಿತ್ತನೆಗೆ ಅನುಕೂಲ ಮಾಡಿಕೊಡ್ರಿ ಎಂದು ತಮ್ಮಲ್ಲಿ ಕೇಳಿಕೊಳ್ಳುವೆ. ಇದಕ್ಕೆ ಒಪ್ಪಿಗೆ ಪಾಲಿಸಿದರೆ ಬರುವ ಮುಂದಿನ ಬೆಳೆಯಲ್ಲಿ ನಿಮ್ಮ ಹಣವನ್ನು ಬಡ್ಡಿ ಸಮೇತ ತೀರಿಸಿ ಋಣ ಮುಕ್ತನಾಗುತ್ತೇನೆ ಗೌಡ್ರೆ. ಇದ್ಯಾವ ದೊಡ್ಡ ಮಾತು ಕೇಳುತ್ತೀಯ ಶಿವ? ನೀನು ಕೇಳಿದಷ್ಟು ಹಣ ಕೊಡಲಾಕಿ ಈ ರುದ್ರೇಗೌಡ ಸಿದ್ಧನಿದ್ದ ಮೇಲೆ ಈ ಮಾತು ನೀನು ಸಂಕೋಚ ಕೊಟ್ಟು ಕೇಳಬೇಕಾ ಶಿವ? ಹಾ ತಲಾಟಿ, ಆ ಶಿವಣ್ಣನಿಗೆ 10,000 ಹಣ ಕೊಟ್ಟು ಕಳಿಸು. ಆಯ್ತು, ಕೊಡ್ತೇನ್ರಿ. ರೊಕ್ಕ ಕೊಡ್ಲಿ, ಚೆಕ್ ಕೊಡ್ರಿ. ಶಿವ, ತಲಾಟಿ ಹೇಳ್ರಿ. ಇವತ್ತ ಐತಾರ ಐತಲ್ಲ, ಬ್ಯಾಂಕ್ ಸುಟಿ ಅದಾವು, ಚೆಕ್ಕನ ಬರ್ಕೊಡು. ನಿನ್ ಶನಿವಾರ ಕುರಿ ಮಾರ್ಕೊಂಡ್ ಬಂದಿದ್ರ, ರೊಕ್ಕ ಕೊಟ್ಟಿದ್ರು, ರೊಕ್ಕ ಕೊಟ್ಟು ಬಿಡ್ತಿದ್ದೆವು. ಏ ಬ್ಯಾಡ ತಲಾಟಿ, ಅಲ್ಲಿ ಬೇರೆ ಒಂದು ವ್ಯವಹಾರಕ್ಕೆ ಇಟ್ಟಿದ್ದೇನೆ, ಚೆಕ್ ಬರ್ಕೊಡು. ನಾಳೆ 10ನೇ ತಾರೀಕು 8 ದಿವಸ ಪಗಾರ ಆಗೋಣ ಕೊಟ್ಟು ಬಿಡ್ಬೇಕು ನೋಡಪ್ಪ. ಏನ್ ತಮ್ಮ, ಹೂ ಅನ್ನೋಲ್ಲಿ ಹಾ ಅನ್ನೋಲ್ಲಿ? ಆಯ್ತು ತಲಾಟಿ ಅವರೇ, ಕೊಡುತ್ತೇನೆ. ಮತ್ತೆ 10ನೇ ತಾರೀಕು ತಪ್ಪಿಸ್ಬೇಡ. ನಿನ್ನ ಹೊಲವನ್ನು ಅದರಲ್ಲಿ ಬಾಂಡಿಗೆ ಬರೋದು ಸಹಿ ಹಾಕಿ ಹೋಗಪ್ಪ. ಆಯ್ತು ಶಿವಣ್ಣ, ಈಗ ನಾವೇನು ಕೊಡಕತ್ತೇವಪ್ಪ ಅದು ಬರೀ ರೊಕ್ಕ ಅಲ್ಲ, ಸರ್ಪ. ನೀ ಸರಿಯಾಗಿ ಈಗ ಹೆಂಗ ತಗೊಂಡಿ ಹಂಗ ಪಗಾರ ಆದ ಕೂಡಲೇ ತಂದು ಕೊಟ್ಟಿ, ಅದು ಬರೀ ಸರ್ಪ ಆಗಿರ್ತೈತಿ. ಮತ್ ನೀ ಮರೆತು ಮಲಗಿದ್ರ ಕಾಳಿಂಗ್ ಸರ್ಪವಾಗಿ ನಿನಗ ಕಸ್ತೈತಿ, ಹುಷಾರ. ಕಚ್ಚದಂತೆ ಎಚ್ಚೆತ್ತು ಸರ್ಪದೊಡನೆ ಕೆಲಸ ಮಾಡಿ ಬಂದ ದಾರಿಯಿಂದ ಅದನ್ನು ಹಾಗೆ ಮರಳಿ ಮನೆಗೆ ಕಳಿಸ್ಕೊಡ್ತೇನೆ. ನೀವೇನು ಚಿಂತಿಸಬೇಡಿ ತಲಾಟಿ ಅವರೇ. ಸಹಿ ಹಾಕಿಬಿಡು, ಸಹಿ ಹಾಕಿಬಿಡು ತಮ್ಮ, ಸಹಿ ಹಾಕಿರುತ್ತ. ಸಂತೋಷವಾಗಿ ಹಾಕುತ್ತೇನೆ. ಎಷ್ಟು ಚೌಕಾಶ ಮಾಡ್ತಾ ನೋಡ್ರಿ, ಮನಿಗಿನಿ ಬರ್ಕೊಂಡಾರ ನೋಡ್ರಿ. ಹಾ ನೋಡ್ರಿ, ನಾನಿನ್ನು ಬರ್ತೀನ್ರಿಪ್ಪ. ನಿನ್ನ ಮಣಿತನ ಸ್ಥಾಪಿಸಿಕೊಳ್ಳುವುದಕ್ಕೆ
ಅದಕ್ಕಾಗಿ ಅಲ್ಲ ಮಗನ, ನಿನ್ನ ಮಣಿತನ ಸರ್ವನಾಶ ಮಾಡುವುದಕ್ಕಾಗಿ. ಇದೇ ಮೊದಲನೇ ಬಾರಿಗೆ ನಿನ್ನ ಮನೆಯ ಪ್ರವೇಶ ಮಾಡಿರುವ ನನ್ನ ಹಣ ಕಾಲಿಂಗ ಸರ್ಪವಾಗಿ ಕಚ್ಚಿ ಸಕಾರದ ಬಿಡಲಾರದು ಮಗನೇ. ನಿನ್ನೆಲ್ಲ ಶಕ್ತಿಯನ್ನು ನನ್ನ ಹೆಸರಿಗೆ ಮಾಡಿಕೊಂಡು ಮರೆತಿರುವನಲ್ಲ ನಿನ್ನ ತಮ್ಮ. ಆ ಬಡ್ಡಿ ಮಗ ಶಕ್ತಿಯನ್ನು ನನ್ನ ಕಾಲಲ್ಲವರಲ್ಲಿ ಕುಳಿತು ಹಾಕಿ ಆಮೇಲೆ ಒಂದರಿಂದೊಂದಂತೆ ನಿನ್ನೆಲ್ಲ ಆಸ್ತಿಯನ್ನು ಸಟ್ಟು ಹಾಕಿ ಅದೇ ಕಿವಿ ಮತ್ತಿನಲ್ಲಿ ನಿನ್ನ ಕಣ್ಣಿನ ಚೀಲವನ್ನು ಸುಟ್ಟು ಹಾಕಿ ನಾನು ಬೆಟ್ಟ ಪುರಾರಿಗೌಡನೆನಿಸಿಕೊಳ್ಳುತ್ತಿದ್ದಾರೆ. ನನ್ನ ಹೆಸರು ಪೊಲೀಸ್ ಪಾಟೀಲ್ ರುದ್ರೇಗೌಡನೇ ಅಲ್ಲ. ಲೇಖರ ಹೋಗಲೇ ಆ ಚನ್ನಲ್ಲಿ ಕಂಬಿ ಸಾರಿ ನೋಡು ಮಾಡಿಕೊಂಡು ಜೀಪದಗಳು ಕೊಂಡು ನನ್ನ ಆಫೀಸಿಗೆ ಬರುವಂತೆ ಹೇಳು. ಆಮೇಲೆ ನಾವಿಬ್ಬರು ಭದ್ರತೆಗಾಗಿ ಹೋಗೋಣ. ಹೌದು ದಣಿ, ನಮ್ಮ ಕಂಟ್ರಿ ಸಾರ ಗಾಡಿ ಹಿಂದೆ ಯಾವನಾದ್ರೂ ಪುಡಾರಿ ಆಫೀಸರ್ ನಮಗೆ ಅಡ್ಡ ಬಂದ್ರೆ ಅದೇ ಗಾಡಿ ಮುಂದೆ ಅವರನ್ನು ಅಡ್ಡ ಹಾಕಿ ಕಡಿದು ಹಾಕಿ ಬರೋಣಂತೆ. ಈಗಲೇ ಹೋಗ್ತೀನಿ ಗೌಡ್ರೆ. सिगरेट का मजा है नंबर के नीचे, लड़की को मजा है कंबर के नीचे. ನಮ್ಮ ತಲಾಟಿ ನಾವು ಕೈ ಇಟ್ಟು ಕೆಲಸ ಎಲ್ಲ ಲೂಟಿನ ರೀ. ನಡ್ರಿ ಹೋಗೋಣ, ಸ್ವಲ್ಪ ಪ್ರೆಸ್ ತಗೊಂಡು ನಿಂತ್ ಕಾಲು ಬ್ಯಾನಿಗೆ ಆಗ್ತಾವ ನೋಡ್ರಿ. ನಡಿ ತಲಾಟಿ.